ಚಿನ್ನದ ರೇಟ್ ಕೇಳಿದ್ರೆ ನಿಜಕ್ಕೂ ಚಿನ್ನ ಪ್ರಿಯರಿಗೆ ಶಾಕಿಂಗ್ ವಿಚಾರ ಇದು. ದಿನೇ ದಿನೇ ಚಿನ್ನದ ಬೆಲೆ ಏರಿಕೆ ಆಗ್ತಾನೆ ಇದೆ. ಈಗ ಮತ್ತೊಮ್ಮೆ ಚಿನ್ನ ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ದಾಖಲೆಯ ಏರಿಕೆ ಕಂಡಿದೆ ಚಿನ್ನದ ಬೆಲೆ. ಬೆಂಗಳೂರಿನಲ್ಲಿ ಇವತ್ತು ಒಂದೇ ದಿನ ಏರಿಕೆ ಆಗಿದ್ದೆಷ್ಟು ಚಿನ್ನದ ದರ? 1 ಗ್ರಾಮ್ 24 ಕ್ಯಾರೆಟ್ ಚಿನ್ನಕ್ಕೆ ಇವತ್ತು 8,850 ರೂಪಾಯಿ ಇದೆಯಂತೆ. ಇವತ್ತು ಒಂದೇ ದಿನ ಏರಿಕೆಯಾಗಿದ್ದ ಮೊತ್ತ ನೀವು ಗಮನಿಸಿದ್ರೆ 104 ರೂಪಾಯಿ. 22 ಕ್ಯಾರೆಟ್ ಚಿನ್ನದ ಬೆಲೆ ನೀವು ಗಮನಿಸಿದ್ರೆ 1 ಗ್ರಾಮ್ಗೆ 8,140 ರೂಪಾಯಿ ಇದೆಯಂತೆ. ಇವತ್ತು 95 ರೂಪಾಯಿ ಏರಿಕೆ ಕಂಡಿದೆ 22 ಕ್ಯಾರೆಟ್ ಚಿನ್ನದ ರೇಟ್. ಬೆಳ್ಳಿ ದರದಲ್ಲೂ ಕೂಡ ಏರಿಕೆ ಆಗಿದೆ ಅಂತೆ. ಅದರ ಜೊತೆಗೆ ಚಿನ್ನದ ದರ ವಿಪರೀತ ಏರಿಕೆ ಆಗಿದೆ. ಆ ಮೂಲಕ ಚಿನ್ನ ಪ್ರಿಯರಿಗೆ ಶಾಕಿಂಗ್ ವಿಚಾರ. ಈ ಬಗ್ಗೆ ಮಾತನಾಡೋದಕ್ಕೆ ರಾಜ್ಯ ಜ್ಯುವೆಲರಿ ಅಸೋಸಿಯೇಷನ್ನ ಖಜಾಂಚಿ ರವಿಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಚಿನ್ನ ಪ್ರಿಯರಿಗೆ ಮೇಜರ್ ಶಾಕಿಂಗ್ ನ್ಯೂಸ್ ಇದು. ದಾಖಲೆಯ ಏರಿಕೆ ಅಂತೆಲ್ಲ ಕೇಳ್ಪಡ್ತಾ ಇದೀವಿ. ಎಷ್ಟಿದೆ ಸರ್ ಇವತ್ತು ಚಿನ್ನದ ರೇಟು? ಮೇಡಮ್, ಇವತ್ತು ಚಿನ್ನದ ರೇಟು ಪ್ರತಿ ದಿನಾನು ಐತಿಹಾಸಿಕ ಬೆಲೆ ಆಗ್ತಾ ಇದೆ. 2024 ಇಂದ ಒಂದು 50 ಸರಿ ಐತಿಹಾಸಿಕ ಬೆಲೆಗಳು. ಫಾರ್ ಎಕ್ಸಾಂಪಲ್ 7,000 ಆಯ್ತು ಅಂದ್ರೆ ನಾಳೆ 7,100 ಆಯ್ತು ಅಂದ್ರೆ ಐತಿಹಾಸಿಕ, ಮತ್ತೆ 7,200 ಆಯ್ತು ಐತಿಹಾಸಿಕ. ಆ ತರ ಪ್ರತಿ ದಿನಾನು ಹಿಸ್ಟಾರಿಕಲ್ ಹೈ ಆಗ್ತಾನೆ ಇದೆ ರೇಟು. ಈ ಬೆಲೆ ಬಂದು ಇದು ಕಾರಣ ನಮ್ಮ ಅಂತಾರಾಷ್ಟ್ರೀಯ ಕಾರಣಗಳಿಂದ ಆಗತ್ತೆ, ಜಿಯೋ ಪೊಲಿಟಿಕಲ್ ಇಂಟ್ರೆಸ್ಟ್ ಇಂದ. ಇದು ಎಸ್ಪೆಷಲಿ ಇವಾಗ ಟ್ರಂಪ್ ಸರ್ಕಾರಕ್ಕೆ ಬಂದ್ಮೇಲೆ ಅವರು ಸ್ವಲ್ಪ ಆರ್ಥಿಕ ನೀತಿಗಳನ್ನು ಬದಲಾಯಿಸ್ತಾ ಇದ್ದಾರೆ. ಈಗ ನಮ್ಮ ದೇಶದ ಆಗ್ಲಿ ಪ್ರಪಂಚಕ್ಕೆಲ್ಲ ಎಲ್ಲ ಆರ್ಥಿಕ ನೀತಿಗಳು ಬದಲಾಗ್ತಾ ಇದೆ. ಅವರು ಟ್ರೇಡ್ ಸ್ಯಾಂಕ್ಷನ್ಸ್ ಅದು ಮತ್ತೆ ನಾವು ಅವ್ರನ್ನ ಪನಿಷ್ ಮಾಡ್ತೀವಿ, ಇವ್ರಿಗೆ ಪೆನಲೈಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಪ್ರಪಂಚಕ್ಕೆ ಒಂದು ಇನ್ನು ನಾವೆಲ್ಲಿ ಇರ್ತೀವಿ ಏನಾಗತ್ತೆ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಏನಾಗ್ಬೋದು, ಪರಿಣಾಮ ಏನಾಗ್ಬೋದು ಅಂತ. ಆ ಕಾರಣಗಳಿಂದ ಎಲ್ಲ ಇಂಡಸ್ಟ್ರಿ ಆಗ್ಲಿ ಸ್ಟಾಕ್ ಮಾರ್ಕೆಟ್ ಆಗ್ಲಿ ಯಾವ್ದು ಪರ್ಫಾರ್ಮ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಸುರಕ್ಷಾಧಾಮ ಅಂತ ಎಲ್ರು ಏನ್ ಮಾಡ್ತಾರೆ, ಮೊದಲು ಚಿನ್ನ ಪರ್ಚೇಸ್ ಮಾಡೋಣ ಅಂತ. ಇದು 1 ವರ್ಷದಿಂದ ಈವನ್ ಸೆಂಟ್ರಲ್ ಬ್ಯಾಂಕ್ಸ್, ಪ್ರತಿ ದೇಶದ ಸೆಂಟ್ರಲ್ ಬ್ಯಾಂಕ್ಸ್ ಅವರು ಚಿನ್ನನ ಬ್ಯಾಂಕ್ ಅವರೇ ಖರೀದಿಸ್ತಾ ಇದ್ದಾರೆ. ಏನು ಈ ತರ ಪರಿಣಾಮ ಆಗ್ಬೋದು ಅಂತ. ಈ ಬ್ಯಾಂಕ್ ಪರ್ಚೇಸ್ ಮಾಡೋದು ಟನ್ಗಳಲ್ಲಿ. ಅವ್ರು ಯುರೋಪಿಯನ್ ಬ್ಯಾಂಕು, ಅಮೆರಿಕನ್ ಬ್ಯಾಂಕ್ಸ್ ಪರ್ಚೇಸ್, ಈವನ್ ನಮ್ಮ ದೇಶದ ರಿಸರ್ವ್ ಬ್ಯಾಂಕ್ ಕೂಡ ಪರ್ಚೇಸ್ ಮಾಡಿದೆ ಚಿನ್ನ. ಆ ಕಾರಣಕ್ಕೆ ಏನಾಗತ್ತೆ ಅಂದ್ರೆ ಈ ನಾವು ಸುರಕ್ಷಾಧಾಮ ಬೇಕು ಅಂತ ಎಲ್ಲ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಚಿನ್ನದ ರೇಟ್ ಕೇಳಿದ್ರೆ ನಿಜಕ್ಕೂ ಚಿನ್ನ ಪ್ರಿಯರಿಗೆ ಶಾಕಿಂಗ್ ವಿಚಾರ ಇದು. ದಿನೇ ದಿನೇ ಚಿನ್ನದ ಬೆಲೆ ಏರಿಕೆ ಆಗ್ತಾನೆ ಇದೆ. ಈಗ ಮತ್ತೊಮ್ಮೆ ಚಿನ್ನ ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ದಾಖಲೆಯ ಏರಿಕೆ ಕಂಡಿದೆ ಚಿನ್ನದ ಬೆಲೆ. ಬೆಂಗಳೂರಿನಲ್ಲಿ ಇವತ್ತು ಒಂದೇ ದಿನ ಏರಿಕೆ ಆಗಿದ್ದೆಷ್ಟು ಚಿನ್ನದ ದರ? 1 ಗ್ರಾಮ್ 24 ಕ್ಯಾರೆಟ್ ಚಿನ್ನಕ್ಕೆ ಇವತ್ತು 8,850 ರೂಪಾಯಿ ಇದೆಯಂತೆ. ಇವತ್ತು ಒಂದೇ ದಿನ ಏರಿಕೆಯಾಗಿದ್ದ ಮೊತ್ತ ನೀವು ಗಮನಿಸಿದ್ರೆ 104 ರೂಪಾಯಿ. 22 ಕ್ಯಾರೆಟ್ ಚಿನ್ನದ ಬೆಲೆ ನೀವು ಗಮನಿಸಿದ್ರೆ 1 ಗ್ರಾಮ್ಗೆ 8,140 ರೂಪಾಯಿ ಇದೆಯಂತೆ. ಇವತ್ತು 95 ರೂಪಾಯಿ ಏರಿಕೆ ಕಂಡಿದೆ 22 ಕ್ಯಾರೆಟ್ ಚಿನ್ನದ ರೇಟ್. ಬೆಳ್ಳಿ ದರದಲ್ಲೂ ಕೂಡ ಏರಿಕೆ ಆಗಿದೆ ಅಂತೆ. ಅದರ ಜೊತೆಗೆ ಚಿನ್ನದ ದರ ವಿಪರೀತ ಏರಿಕೆ ಆಗಿದೆ. ಆ ಮೂಲಕ ಚಿನ್ನ ಪ್ರಿಯರಿಗೆ ಶಾಕಿಂಗ್ ವಿಚಾರ. ಈ ಬಗ್ಗೆ ಮಾತನಾಡೋದಕ್ಕೆ ರಾಜ್ಯ ಜ್ಯುವೆಲರಿ ಅಸೋಸಿಯೇಷನ್ನ ಖಜಾಂಚಿ ರವಿಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಚಿನ್ನ ಪ್ರಿಯರಿಗೆ ಮೇಜರ್ ಶಾಕಿಂಗ್ ನ್ಯೂಸ್ ಇದು. ದಾಖಲೆಯ ಏರಿಕೆ ಅಂತೆಲ್ಲ ಕೇಳ್ಪಡ್ತಾ ಇದೀವಿ. ಎಷ್ಟಿದೆ ಸರ್ ಇವತ್ತು ಚಿನ್ನದ ರೇಟು? ಮೇಡಮ್, ಇವತ್ತು ಚಿನ್ನದ ರೇಟು ಪ್ರತಿ ದಿನಾನು ಐತಿಹಾಸಿಕ ಬೆಲೆ ಆಗ್ತಾ ಇದೆ. 2024 ಇಂದ ಒಂದು 50 ಸರಿ ಐತಿಹಾಸಿಕ ಬೆಲೆಗಳು. ಫಾರ್ ಎಕ್ಸಾಂಪಲ್ 7,000 ಆಯ್ತು ಅಂದ್ರೆ ನಾಳೆ 7,100 ಆಯ್ತು ಅಂದ್ರೆ ಐತಿಹಾಸಿಕ, ಮತ್ತೆ 7,200 ಆಯ್ತು ಐತಿಹಾಸಿಕ. ಆ ತರ ಪ್ರತಿ ದಿನಾನು ಹಿಸ್ಟಾರಿಕಲ್ ಹೈ ಆಗ್ತಾನೆ ಇದೆ ರೇಟು. ಈ ಬೆಲೆ ಬಂದು ಇದು ಕಾರಣ ನಮ್ಮ ಅಂತಾರಾಷ್ಟ್ರೀಯ ಕಾರಣಗಳಿಂದ ಆಗತ್ತೆ, ಜಿಯೋ ಪೊಲಿಟಿಕಲ್ ಇಂಟ್ರೆಸ್ಟ್ ಇಂದ. ಇದು ಎಸ್ಪೆಷಲಿ ಇವಾಗ ಟ್ರಂಪ್ ಸರ್ಕಾರಕ್ಕೆ ಬಂದ್ಮೇಲೆ ಅವರು ಸ್ವಲ್ಪ
ಆರ್ಥಿಕ ನೀತಿಗಳನ್ನು ಬದಲಾಯಿಸ್ತಾ ಇದ್ದಾರೆ. ಈಗ ನಮ್ಮ ದೇಶದ ಆಗ್ಲಿ ಪ್ರಪಂಚಕ್ಕೆಲ್ಲ ಎಲ್ಲ ಆರ್ಥಿಕ ನೀತಿಗಳು ಬದಲಾಗ್ತಾ ಇದೆ. ಹೌದು. ಅವರು ಟ್ರೇಡ್ ಸ್ಯಾಂಕ್ಷನ್ಸ್ ಅದು ಮತ್ತೆ ನಾವು ಅವ್ರನ್ನ ಪನಿಷ್ ಮಾಡ್ತೀವಿ, ಇವ್ರಿಗೆ ಪೆನಲೈಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಪ್ರಪಂಚಕ್ಕೆ ಒಂದು ಇನ್ನು ನಾವೆಲ್ಲಿ ಇರ್ತೀವಿ ಏನಾಗತ್ತೆ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಏನಾಗ್ಬೋದು, ಪರಿಣಾಮ ಏನಾಗ್ಬೋದು ಅಂತ. ಆ ಕಾರಣಗಳಿಂದ ಎಲ್ಲ ಇಂಡಸ್ಟ್ರಿ ಆಗ್ಲಿ ಸ್ಟಾಕ್ ಮಾರ್ಕೆಟ್ ಆಗ್ಲಿ ಯಾವ್ದು ಪರ್ಫಾರ್ಮ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಸುರಕ್ಷಾಧಾಮ ಅಂತ ಎಲ್ರು ಏನ್ ಮಾಡ್ತಾರೆ, ಮೊದಲು ಚಿನ್ನ ಪರ್ಚೇಸ್ ಮಾಡೋಣ ಅಂತ. ಇದು ಒಂದು ವರ್ಷದಿಂದ ಈವನ್ ಸೆಂಟ್ರಲ್ ಬ್ಯಾಂಕ್ಸ್ ಎಲ್ಲಾ ಪ್ರತಿ ದೇಶದ ಸೆಂಟ್ರಲ್ ಬ್ಯಾಂಕ್ಸ್ ಅವರು ಚಿನ್ನನ ಬ್ಯಾಂಕ್ ಅವರೇ ಖರೀದಿಸ್ತಾ ಇದ್ದಾರೆ. ಏನು ಈ ತರ ಪರಿಣಾಮ ಆಗ್ಬೋದು ಅಂತ. ಈ ಬ್ಯಾಂಕ್ ಪರ್ಚೇಸ್ ಮಾಡೋದು ಟನ್ಗಳಲ್ಲಿ. ಅವ್ರು ಯುರೋಪಿಯನ್ ಬ್ಯಾಂಕು, ಅಮೆರಿಕನ್ ಬ್ಯಾಂಕ್ಸ್ ಪರ್ಚೇಸ್, ಈವನ್ ನಮ್ಮ ದೇಶದ ರಿಸರ್ವ್ ಬ್ಯಾಂಕ್ ಕೂಡ ಪರ್ಚೇಸ್ ಮಾಡಿದೆ ಚಿನ್ನ. ಆ ಕಾರಣಕ್ಕೆ ಏನಾಗತ್ತೆ ಅಂದ್ರೆ ಈ ನಾವು ಸುರಕ್ಷಾಧಾಮ ಬೇಕು ಅಂತ ಎಲ್ಲ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಚಿನ್ನದ ರೇಟ್ ಕೇಳಿದ್ರೆ ನಿಜಕ್ಕೂ ಚಿನ್ನ ಪ್ರಿಯರಿಗೆ ಶಾಕಿಂಗ್ ವಿಚಾರ ಇದು. ದಿನೇ ದಿನೇ ಚಿನ್ನದ ಬೆಲೆ ಏರಿಕೆ ಆಗ್ತಾನೆ ಇದೆ. ಈಗ ಮತ್ತೊಮ್ಮೆ ಚಿನ್ನ ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ದಾಖಲೆಯ ಏರಿಕೆ ಕಂಡಿದೆ ಚಿನ್ನದ ಬೆಲೆ. ಬೆಂಗಳೂರಿನಲ್ಲಿ ಇವತ್ತು ಒಂದೇ ದಿನ ಏರಿಕೆ ಆಗಿದ್ದೆಷ್ಟು ಚಿನ್ನದ ದರ? 1 ಗ್ರಾಮ್ 24 ಕ್ಯಾರೆಟ್ ಚಿನ್ನಕ್ಕೆ ಇವತ್ತು 8,850 ರೂಪಾಯಿ ಇದೆಯಂತೆ. ಇವತ್ತು ಒಂದೇ ದಿನ ಏರಿಕೆಯಾಗಿದ್ದ ಮೊತ್ತ ನೀವು ಗಮನಿಸಿದ್ರೆ 104 ರೂಪಾಯಿ. 22 ಕ್ಯಾರೆಟ್ ಚಿನ್ನದ ಬೆಲೆ ನೀವು ಗಮನಿಸಿದ್ರೆ 1 ಗ್ರಾಮ್ಗೆ 8,140 ರೂಪಾಯಿ ಇದೆಯಂತೆ. ಇವತ್ತು 95 ರೂಪಾಯಿ ಏರಿಕೆ ಕಂಡಿದೆ 22 ಕ್ಯಾರೆಟ್ ಚಿನ್ನದ ರೇಟ್. ಬೆಳ್ಳಿ ದರದಲ್ಲೂ ಕೂಡ ಏರಿಕೆ ಆಗಿದೆ ಅಂತೆ. ಅದರ ಜೊತೆಗೆ ಚಿನ್ನದ ದರ ವಿಪರೀತ ಏರಿಕೆ ಆಗಿದೆ. ಆ ಮೂಲಕ ಚಿನ್ನ ಪ್ರಿಯರಿಗೆ ಶಾಕಿಂಗ್ ವಿಚಾರ. ಈ ಬಗ್ಗೆ ಮಾತನಾಡೋದಕ್ಕೆ ರಾಜ್ಯ ಜ್ಯುವೆಲರಿ ಅಸೋಸಿಯೇಷನ್ನ ಖಜಾಂಚಿ ರವಿಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಚಿನ್ನ ಪ್ರಿಯರಿಗೆ ಮೇಜರ್ ಶಾಕಿಂಗ್ ನ್ಯೂಸ್ ಇದು. ದಾಖಲೆಯ ಏರಿಕೆ ಅಂತೆಲ್ಲ ಕೇಳ್ಪಡ್ತಾ ಇದೀವಿ. ಎಷ್ಟಿದೆ ಸರ್ ಇವತ್ತು ಚಿನ್ನದ ರೇಟು? ಮೇಡಮ್, ಇವತ್ತು ಚಿನ್ನದ ರೇಟು ಪ್ರತಿ ದಿನಾನು ಐತಿಹಾಸಿಕ ಬೆಲೆ ಆಗ್ತಾ ಇದೆ. 2024 ಇಂದ ಒಂದು 50 ಸರಿ ಐತಿಹಾಸಿಕ ಬೆಲೆಗಳು. ಫಾರ್ ಎಕ್ಸಾಂಪಲ್ 7,000 ಆಯ್ತು ಅಂದ್ರೆ ನಾಳೆ 7,100 ಆಯ್ತು ಅಂದ್ರೆ ಐತಿಹಾಸಿಕ, ಮತ್ತೆ 7,200 ಆಯ್ತು ಐತಿಹಾಸಿಕ. ಆ ತರ ಪ್ರತಿ ದಿನಾನು ಹಿಸ್ಟಾರಿಕಲ್ ಹೈ ಆಗ್ತಾನೆ ಇದೆ ರೇಟು. ಈ ಬೆಲೆ ಬಂದು ಇದು ಕಾರಣ ನಮ್ಮ ಅಂತಾರಾಷ್ಟ್ರೀಯ ಕಾರಣಗಳಿಂದ ಆಗತ್ತೆ, ಜಿಯೋ ಪೊಲಿಟಿಕಲ್ ಇಂಟ್ರೆಸ್ಟ್ ಇಂದ. ಇದು ಎಸ್ಪೆಷಲಿ ಇವಾಗ ಟ್ರಂಪ್ ಸರ್ಕಾರಕ್ಕೆ ಬಂದ್ಮೇಲೆ ಅವರು ಸ್ವಲ್ಪ ಆರ್ಥಿಕ ನೀತಿಗಳನ್ನು ಬದಲಾಯಿಸ್ತಾ ಇದ್ದಾರೆ. ಈಗ ನಮ್ಮ ದೇಶದ ಆಗ್ಲಿ ಪ್ರಪಂಚಕ್ಕೆಲ್ಲ ಎಲ್ಲ ಆರ್ಥಿಕ ನೀತಿಗಳು ಬದಲಾಗ್ತಾ ಇದೆ. ಅವರು ಟ್ರೇಡ್ ಸ್ಯಾಂಕ್ಷನ್ಸ್ ಅದು ಮತ್ತೆ ನಾವು ಅವ್ರನ್ನ ಪನಿಷ್ ಮಾಡ್ತೀವಿ, ಇವ್ರಿಗೆ ಪೆನಲೈಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಪ್ರಪಂಚಕ್ಕೆ ಒಂದು ಇನ್ನು ನಾವೆಲ್ಲಿ ಇರ್ತೀವಿ ಏನಾಗತ್ತೆ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಏನಾಗ್ಬೋದು, ಪರಿಣಾಮ ಏನಾಗ್ಬೋದು ಅಂತ. ಆ ಕಾರಣಗಳಿಂದ ಎಲ್ಲ ಇಂಡಸ್ಟ್ರಿ ಆಗ್ಲಿ ಸ್ಟಾಕ್ ಮಾರ್ಕೆಟ್ ಆಗ್ಲಿ ಯಾವ್ದು ಪರ್ಫಾರ್ಮ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಸುರಕ್ಷಾಧಾಮ ಅಂತ ಎಲ್ರು ಏನ್ ಮಾಡ್ತಾರೆ, ಮೊದಲು ಚಿನ್ನ ಪರ್ಚೇಸ್ ಮಾಡೋಣ ಅಂತ. ಇದು ಒಂದು ವರ್ಷದಿಂದ ಈವನ್ ಸೆಂಟ್ರಲ್ ಬ್ಯಾಂಕ್ಸ್ ಎಲ್ಲಾ ಪ್ರತಿ ದೇಶದ ಸೆಂಟ್ರಲ್ ಬ್ಯಾಂಕ್ಸ್ ಅವರು ಚಿನ್ನನ ಬ್ಯಾಂಕ್ ಅವರೇ ಖರೀದಿಸ್ತಾ ಇದ್ದಾರೆ. ಏನು ಈ ತರ ಪರಿಣಾಮ ಆಗ್ಬೋದು ಅಂತ. ಈ ಬ್ಯಾಂಕ್ ಪರ್ಚೇಸ್ ಮಾಡೋದು ಟನ್ಗಳಲ್ಲಿ. ಅವ್ರು ಯುರೋಪಿಯನ್ ಬ್ಯಾಂಕು, ಅಮೆರಿಕನ್ ಬ್ಯಾಂಕ್ಸ್ ಪರ್ಚೇಸ್, ಈವನ್ ನಮ್ಮ ದೇಶದ ರಿಸರ್ವ್ ಬ್ಯಾಂಕ್ ಕೂಡ ಪರ್ಚೇಸ್ ಮಾಡಿದೆ ಚಿನ್ನ. ಆ ಕಾರಣಕ್ಕೆ ಏನಾಗತ್ತೆ ಅಂದ್ರೆ ಈ ನಾವು ಸುರಕ್ಷಾಧಾಮ ಬೇಕು ಅಂತ ಎಲ್ಲ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ.